ಇಂಟ್ರಡಕ್ಷನ್ ಟು ಜಾವಾ. ಸೊ ಈ ಜಾವಾ ಪ್ರೋಗ್ರಾಮು ಜೇಮ್ಸ್ ಗಾಸ್ಲಿಂಗ್ ಅಂತ ಅವರು ಇನ್ವೆಂಟ್ ಮಾಡಿದ್ದಾರೆ. ಸೊ ಇವರು ಯಾಕೆ ಈ ಪ್ರೋಗ್ರಾಮ್ನ ಇನ್ವೆಂಟ್ ಮಾಡಿದ್ದಾರೆ ಅಂತಂದರೆ ಇವರಿಗೆ ಒಂದು ಪ್ರಾಜೆಕ್ಟ್ ಸಿಕ್ಕಿತ್ತು. ಸೊ ಆ ಪ್ರಾಜೆಕ್ಟ್ ಏನು ಅಂತಂದರೆ ಚಿಕ್ಕ ಚಿಕ್ಕ ಸರ್ಕ್ಯೂಟ್ಸ್ ಇರುತ್ತಲ್ಲ, ಆ ಸರ್ಕ್ಯೂಟ್ಸ್ನ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮಿಂದ ಆ ಸರ್ಕ್ಯೂಟ್ಸ್ನ ಕಂಟ್ರೋಲ್ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರ ಅವರು ಯಾವ ಲ್ಯಾಂಗ್ವೇಜಲ್ಲಿ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಬರೆಯೋಣ ಅಂತ ಯೋಚನೆ ಮಾಡ್ತಾಯಿದ್ರು. ಸೊ ಆವಾಗ ಯಾವ ಲ್ಯಾಂಗ್ವೇಜು ಅಂತ ಯೋಚನೆ ಮಾಡುವಾಗ ಸೊ ಈ ಜಾವಾ ಪ್ರೋಗ್ರಾಮ್ ಅವ್ರಿಗೆ ತಿಳ್ಕೊಂಡಿದ್ರು. ಸೊ ಇದು ಏನು ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡೋಣ. ಇದು ಏನು ಅಂತಂದರೆ ಇವಾಗ ಇಲ್ಲಿ ನೀವು ವಾಷಿಂಗ್ ಮಿಷನ್ ನೋಡ್ತಾ ಇದ್ದೀರಾ, ಇಲ್ಲ ಮೊಬೈಲ್ ನೋಡ್ತಾ ಇದ್ದೀರಾ. ಸೊ ಈ ವಾಷಿಂಗ್ ಮಿಷನ್ನಲ್ಲಿ ಎಷ್ಟೊಂದು ಸರ್ಕ್ಯೂಟ್ಸ್ ಇರುತ್ತೆ. ಸೊ ಆಟೋಮೆಟಿಕ್ ವಾಷಿಂಗ್ ಮಿಷನ್ 45 ನಿಮಿಷ ವಾಶ್ ಮಾಡುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಇಷ್ಟು ನೀರು ತೊಗೊಳತ್ತೆ. ಸೊ 5 ಮಿನಿಟ್ಸು 10 ಮಿನಿಟ್ಸು, ಆಮೇಲೆ ವಾಶ್ ಮಾಡಬೇಕು ಒಂದು 20 ಮಿನಿಟ್ಸ್, ಆಮೇಲೆ ರಿನ್ಸ್ ಮಾಡಬೇಕು, ಆಮೇಲೆ ಡ್ರೈ ಮಾಡಬೇಕು. ಸೊ ಈ ಪರ್ಟಿಕ್ಯುಲರ್ ಟಾಸ್ಕ್ 45 ನಿಮಿಷ ಇದು ಮಾಡಬೇಕು ಅಂತಂದರೆ ಇದಕ್ಕೊಂದು ಪ್ರೋಗ್ರಾಮ್ ಬರೆದಿದ್ದಾರೆ. ಸೊ ಈ ಪ್ರೋಗ್ರಾಮ್ ಬರೆದಿರೋ ಪ್ರಕಾರ ಆ ಸರ್ಕ್ಯೂಟ್ ವರ್ಕ್ ಆಗ್ತದೆ. ಸೊ ಇಂಥ ಡಿವೈಸಸ್ಗೆ ಪ್ರೋಗ್ರಾಮ್ ಬರಿಬೇಕು ಅಂತ ಅನ್ನೋ ಒಂದು ಪ್ರಾಜೆಕ್ಟ್ ಸಿಕ್ಕಿತ್ತು. ಆವಾಗ ಯಾವ ಲ್ಯಾಂಗ್ವೇಜಲ್ಲಿ ಬರಿಬೇಕು ಅಂತಂದರೆ ಅವರು ಇಲ್ಲ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರಿಬೋದು ಅಂತ ಯೋಚನೆ ಮಾಡಿದ್ರು. ಸೊ ಆದರೆ ಎಲ್ಲ C++ ಲ್ಯಾಂಗ್ವೇಜಲ್ಲಿ ಅವರು ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ಲ್ಯಾಂಗ್ವೇಜು ಯೂಸ್ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಬಂತು. ಸೊ ಯಾವ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ರೂ, ಫಾರ್ ಎಕ್ಸಾಂಪಲ್ ನಾವು C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇದರಲ್ಲಿ ಏನೋ ಡಿಸಡ್ವಾಂಟೇಜ್ ಇತ್ತು. ಸೊ ಅದಕ್ಕೆ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದಿತ್ತು. ಸೊ C ಲ್ಯಾಂಗ್ವೇಜಲ್ಲಿ ಏನು ಡಿಸಡ್ವಾಂಟೇಜ್ ಇತ್ತು? ಪ್ರೊಸೀಜರಲ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂದರೆ ಒಂದು ಟಾಸ್ಕ್ ಇರುತ್ತೆ. ಸೊ ಆ ಟಾಸ್ಕನ್ನ ನಾವು ಮಾಡೋದು ಅಷ್ಟೇ ಮಾತ್ರ ಪ್ರೊಸೀಜರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ C++ ಏನು ಅಂತಂದರೆ ಅಲ್ಲಿ ಕ್ಲಾಸ್ ಅಂತ ಒಂದು ಇದು ತೊಗೊಂಡು ಬಂದರು. ಸೊ ಏನು ಅದು ಕ್ಲಾಸಸ್ಸು, ಆಬ್ಜೆಕ್ಟ್ಸು. ಸೊ ಫಾರ್ ಎಕ್ಸಾಂಪಲು ನೀವು ಪ್ರೊಸೀಜರಲ್ ಓರಿಯೆಂಟೆಡ್ಗೂ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ಗೂ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಸೊ ಇವಾಗ ನೀವು ಒಂದು ಕೋರ್ಸಿಗೆ ಸೇರ್ಕೊಂಡಿದ್ದೀರಾ. ಸೊ ನಾನು ಆ ಪರ್ಟಿಕ್ಯುಲರ್ ಕೋರ್ಸ್ ನೀವು ಬಂದು ಸೇರ್ಕೊಂಡ ತಕ್ಷಣ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇನ್ನೊಬ್ಬ ಹುಡುಗ ಬರ್ತಾನೆ. ಸೊ ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ. ಇನ್ನೊಬ್ಬ ಹುಡುಗ ಬರ್ತಾನೆ, ಮತ್ತೆ ಹೇಳ್ಕೊಡ್ತೀನಿ. ಆ ಥರ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇರ್ತಾರೆ. ನಾನು ಅದೇ ಟಾಸ್ಕ್ನ ರಿಪೀಟ್ ಮಾಡ್ತಾ ಇರ್ತೀನಿ. ಅದು ಪ್ರೊಸೀಜರಲ್ ಓರಿಯೆಂಟೆಡ್. ಸೊ ಆ ಪ್ರೊಸೀಜರಲ್ ಓರಿಯೆಂಟೆಡಲ್ಲಿ ಮಾಡಿರೋ ಟಾಸ್ಕ್ನೇ ಮತ್ತೆ ಮಾಡ್ತಾಯಿದ್ದೀವಿ. ಸೊ ನಾವು ಅದಕ್ಕೋಸ್ಕರ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂತು. ಸೊ C++ ಅಲ್ಲೇನು ಕ್ಲಾಸು. ಸೊ ಎಲ್ಲ ಹುಡುಗರು ಒಂದೇ ಕಲ್ತ್ಕೊತಾರೆ. ನಾವು ಎಲ್ಲರನ್ನೂ ಒಂದು ಬ್ಯಾಚ್ ಮಾಡಿಬಿಟ್ಟು ಒಟ್ಟಿಗೆ ಹೇಳ್ಕೊಡ್ಬೋದಲ್ಲ, ಅದು ಒಂದು ಕ್ಲಾಸ್ ಮಾಡ್ಬೋದು. ಸೊ ಆ ಕ್ಲಾಸಲ್ಲಿ ಹುಡುಗರೆಲ್ಲ ಆಬ್ಜೆಕ್ಟ್ಸು. ಸೊ ಆ ಥರ ಇಟ್ಕೊಂಡು ಈ C++ ಪ್ರೋಗ್ರಾಮಿಂಗ್ ಬಂತು. C++ ಏನು? C ಕ್ಲಾಸ್. ಕ್ಲಾಸ್ ಅಂದರೆ ಏನು? C++. ಬಟ್ ಇದು ಪ್ಲ್ಯಾಟ್ಫಾರ್ಮ್ ಡಿಪೆಂಡೆಂಟು. ಸೊ ಪ್ಲ್ಯಾಟ್ಫಾರ್ಮ್ ಡಿಪೆಂಡೆಂಟ್ ಅಂದರೆ ಏನು? ನಾವು ಒಂದು C ಪ್ರೋಗ್ರಾಮ್ ಬರೆದಿದ್ದೀವಿ, ಅದನ್ನು ಕಂಪೈಲ್ ಮಾಡ್ತೀವಿ. ಕಂಪೈಲರ್ ಏನು ಮಾಡುತ್ತೆ? ಅದು ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ನ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸೊ C ಪ್ರೋಗ್ರಾಮ್ ಬರೆಯುವಾಗ ಕಂಪೈಲರ್ ಕನ್ವರ್ಟ್ ಏನು ಮಾಡುತ್ತೆ? sample.obj ಫೈಲ್ ಅಂದರೆ ಆಬ್ಜೆಕ್ಟ್ ಫೈಲ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಆಬ್ಜೆಕ್ಟ್ ಫೈಲ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಎಕ್ಸಿಕ್ಯೂಟಬಲ್ ಫೈಲ್ ಸಿಗುತ್ತೆ. ಸೊ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಗೆ ಔಟ್ಪುಟ್ ಬರುತ್ತೆ. ಸೊ ಅದೇ ಆಬ್ಜೆಕ್ಟ್ ಫೈಲ್ನ ನಾನು ತೊಗೊಂಡು ಇನ್ನೊಂದು ಸಿಸ್ಟಮಲ್ಲಿ ಹಾಕಿದ್ರೆ ಸೊ ಆವಾಗ ಏನಾಗುತ್ತೆ? ನಮಗೆ ಬೇಕಾಗಿರೋ ಔಟ್ಪುಟ್ಟು ಸಿಗಲ್ಲ. ಯಾಕಂದರೆ ಅದು ಪ್ಲ್ಯಾಟ್ಫಾರ್ಮ್ ಡಿಪೆಂಡೆಂಟ್. ಪ್ಲ್ಯಾಟ್ಫಾರ್ಮ್ ಅಂದರೆ ಏನು? ಇದರಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಸಾಫ್ಟ್ವೇರ್ ಪ್ಲಸ್ ಹಾರ್ಡ್ವೇರ್ ಪ್ಲ್ಯಾಟ್ಫಾರ್ಮ್. ಅಂದರೆ ಆಪ್ರೇಟಿಂಗ್ ಸಿಸ್ಟಮು ಪ್ಲಸ್ ನಾವು ಹಾರ್ಡ್ವೇರ್ ಏನು ಯೂಸ್ ಮಾಡ್ತಿದ್ದೀವೋ ಅದನ್ನು ಪ್ಲ್ಯಾಟ್ಫಾರ್ಮ್ ಅಂತೀವಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಆ ಆಬ್ಜೆಕ್ಟ್ ಫೈಲು ನಾವು ಬೇರೆ ಒಂದು ಸಿಸ್ಟಮಲ್ಲಿ ಹಾಕಿದ್ರೆ ಅದು ನಮಗೆ ಎಕ್ಸಾಕ್ಟ್ ಔಟ್ಪುಟ್ ಕೊಡಲ್ಲ. ಸೊ ಈ ಥರ ಡ್ರಾಬ್ಯಾಕು ಇದೆ. ಸೊ ಇದು ನಮಗೆ ಯೂಸ್ ಆಗಲ್ಲ ಅಂತ ಹೇಳಿಬಿಟ್ಟು ಅವ್ರೇನು ಮಾಡೋದು? ಜಾವಾ ಪ್ರೋಗ್ರಾಮ್ನ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಆಗಿರೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಂಡುಹಿಡಿಬೇಕು ಅಂತ ಹೇಳಿ ಜಾವಾ ಪ್ರೋಗ್ರಾಮಿಂಗ್ ಕಂಡುಹಿಡಿತಿದ್ದಾರೆ. ಅದು ಜಾವಾ ಪ್ರೋಗ್ರಾಮಿಂಗ್ ಮೊದಲನೇ ಹೆಸರು ಓಕ್ ಅಂತ ಹೆಸರಿಟ್ಟಿದ್ರು. ಸೊ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಇಲ್ಲೇನಾಗುತ್ತೆ ಅಂದರೆ ಜಾವಾ ಅಲ್ಲಿ ನಾವು ಜಾವಾ ಪ್ರೋಗ್ರಾಮ್ ತೊಗೊಂಡು ಅದನ್ನು ಕಂಪೈಲ್ ಮಾಡಿದ್ರೆ ಬೈಟ್ ಕೋಡನ್ನು ಕ್ಲಾಸ್ ಫೈಲ್ನ ಕ್ರಿಯೇಟ್ ಮಾಡುತ್ತೆ. ಸೊ ಬೈಟ್ ಕೋಡ್ ಅಂತಂದರೆ ಅದು ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜು.
ಸೊ ಆ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಬೈಟ್ ಕೋಡು ಸಿಂಬಾಲಿಕ್ ರೆಪ್ರೆಸೆಂಟೇಷನಲ್ಲಿ ಇರುತ್ತೆ. ಸೊ ಈ ಕ್ಲಾಸ್ ಫೈಲ್ನ, ಈ ಬೈಟ್ ಕೋಡ್ನ ತಗೊಂಡು ನಾನು ಮತ್ತು ಇಂಟರ್ಪ್ರಿಟರ್, ಇಲ್ಲಿ ಇಂಟರ್ಪ್ರಿಟರ್ JVM, ಅದ್ರ ಬಗ್ಗೆ ಮತ್ತೆ ನಾವು ಡೀಟೇಲಾಗಿ ನೆಕ್ಸ್ಟ್ ಸೆಷನ್ಸಲ್ಲಿ ತಿಳ್ಕೊಳ್ಳೋಣ. ಸೊ ಅದೇನು ಮಾಡುತ್ತೆ, EXE ಫೈಲ್ ಕನ್ವರ್ಟ್ ಮಾಡುತ್ತೆ. ಆ EXE ಫೈಲ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ ಔಟ್ಪುಟ್ ಬರುತ್ತೆ. ನಾನು ಇವಾಗ ಈ ಬೈಟ್ ಕೋಡ್ನ ಕ್ಲಾಸ್ ಫೈಲ್ನ ತೊಗೊಂಡು ಇನ್ನೊಂದು ಸಿಸ್ಟಮಲ್ಲಿ ಹಾಕಿದ್ರೆ ಆವಾಗ ಏನಾಗುತ್ತೆ, ಮತ್ತೆ ಜಾವಾ ಇಂಟರ್ಪ್ರಿಟರ್ ಆ ಸಿಸ್ಟಮಲ್ಲಿ ಆ ಪ್ಲ್ಯಾಟ್ಫಾರ್ಮ್ಗೆ ಸಂಬಂಧಪಟ್ಟಿದ್ದು ಮೆಷಿನ್ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಆಗಿ ಆವಾಗ ನಮ್ಗೆ ಔಟ್ಪುಟ್ ಕೊಡುತ್ತೆ. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಇಂಡಿಪೆಂಡೆಂಟ್ ಅಂದರೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಹಾಕಿದ್ರೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಇಂಡಿಪೆಂಡೆಂಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ, ಅದೊಂದು ಪ್ಲ್ಯಾಟ್ಫಾರ್ಮಲ್ಲಿ ಡಿಪೆಂಡೆಂಟ್ ಆಗಿರಲ್ಲ. ಸೊ ಅಂಥ ಇದು ತೊಗೊಂಡು ಸೊ ಈ ಜಾವಾ ಪ್ರೋಗ್ರಾಮಿಂಗ್ ಮುಂದೆ ಬಂದಿತ್ತು. ಸೊ ಈ ಹೆಸರು ಜಾವಾ ಅಂತ ಯಾಕೆ ಬಂದಿದೆ ಅಂತಂದರೆ, ಇವರು ಜೇಮ್ಸ್ ಗಾಸ್ಲಿಂಗ್ ಅವ್ರ ಟೀಮು ಈ ಪ್ರೋಗ್ರಾಮ್ನ ಕಂಡುಹಿಡಿಬೇಕು, ಈ ಪ್ರೋಗ್ರಾಮ್ ಬಗ್ಗೆ ಇದು ಪ್ರೋಗ್ರಾಮಿಂಗ್ ಕೋಡಿಂಗ್ ಬಗ್ಗೆ ಮಾಡ್ತಾ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ತುಂಬ ಸತಿ ಕಾಫಿ ಕುಡಿತಾಯಿದ್ರು. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಈ ಕಾಫಿಯಿಂದನೇ ಈ ಜಾವಾ ಪ್ರೋಗ್ರಾಮು ನಾವು ಇನ್ವೆಂಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು, ಈ ಕಾಫಿ ಬೀನ್ ಎಲ್ಲಿಂದ ಸಿಗುತ್ತೆ ಅಂದರೆ ಜಾವಾ ಅನ್ನೋ ಒಂದು ಐಲ್ಯಾಂಡಲ್ಲಿ ಸಿಗುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಈ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಜಾವಾ ಅಂತ ಹೆಸರಿಟ್ಟರು. ಅದಾದಮೇಲೆ ಜಾವಾ ಅಂದರೆ ಕಾಫಿ ಅಂದರೆ ಜಾವಾ. ಸೊ ಈ ಥರ ಜಾವಾ ಪ್ರೋಗ್ರಾಮಿಂಗ್ ಇವಾಲ್ವ್ ಆಯಿತು. ಸೊ ಇದು ಜಾವಾ ಪ್ರೋಗ್ರಾಮ್ ಎವಲ್ಯೂಷನ್ ಬಗ್ಗೆ. ಸೊ ನಾವು ಮತ್ತೆ ಸಿಗೋಣ ಮುಂದಿನ ಸೆಷನ್ ಅಲ್ಲಿ. ನೆಕ್ಸ್ಟ್ ಸೆಷನ್ ಇಸ್ ಫ್ಯೂಚರ್ಸ್ ಆಫ್ ಜಾವಾ. ನಮಸ್ಕಾರ.